ಈಗ ಮೊದಲಿಗೆ ಶುಭವನ್ನ ಕೋರಿ ಕಾಮೇಡ್ AITUCಯ ಕಾಮೇಡ್ ಅಮ್ಜದ್ ಅವರು ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. CITU 16ನೇ ಕರ್ನಾಟಕ ರಾಜ್ಯ ಸಮ್ಮೇಳನದ ವೇದಿಕೆಯಲ್ಲಿರ್ತಕ್ಕಂತಹ ನೆಚ್ಚಿನ ನಾಯಕರಾದಂತಹ ಕಾಮ್ರೇಡ್ ಹೇಮಲತಾರವರೇ, ಉಮೇಶ್ ಅವರೇ, ಹಿರಿಯ ಅಕ್ಕ ಆಗಿರ್ತಕ್ಕಂತಹ ವರಲಕ್ಷ್ಮಿ ಅವರೇ, ಹಾಗೆ ನನ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ವಿ ಸುಕುಮಾರ್ ಅವರೇ, ಹಾಗೆ ಈಗ ತಾನೇ ಗೌರವಿಸಲ್ಪಟ್ಟಂತಹ VGK ನಾಯರ್ ಅವರೇ, ಹಾಗೆ ಧರ್ಮೇಶ್ ಅವರೇ, ನನ್ನ ಎದುರು ಭಾಗದಲ್ಲಿ ಕೂತಿರ್ತಕ್ಕಂಥ CPM ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೇ, ಹಾಗೂ ಇಲ್ಲಿ ಈ ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಂಗಾತಿಗಳಿಗೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUCಯ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯವನ್ನ ಅರ್ಪಿಸಲಿಕ್ಕೆ ನಾನು ತಮ್ಮ ಮುಂದೆ ಇವತ್ತು ನಿಂತಿದ್ದೀನಿ. ತಮ್ಗೆಲ್ಲರಿಗೂ ಕೂಡ ಶುಭಾಶಯಗಳು. ಇಂಕ್ಲಾಬ್ ಜಿಂದಾಬಾದ್, ಲಾಲ್ ಸಲಾಂ. ಕಾಮ್ರೇಡ್ಸ್, ತಮ್ಗೆಲ್ಲ ಗೊತ್ತಿದೆ, ಇತಿಹಾಸದಲ್ಲಿ ನಡೆದೋದಂತಹ ಕೆಲವು ಪ್ರಮಾದಗಳು ಒಂದು ಪ್ರಗತಿಪರ ಎಳ ಚಳುವಳಿಯ ವಿಘಟನೆಗೆ ಕಾರಣವಾಗಿದೆ. ನಾನು ಅದನ್ನ ಪ್ರಮಾದ ಅಂತಾನೆ ಕರಿತಾ ಇದ್ದೀನಿ. ಆದ್ರೆ ಇಂದಿನ ಈ ಸಂದರ್ಭದಲ್ಲಿ ನಾನಾದ್ರೂ ಚಿಂತನೆ ಮಾಡೋದು, ಆ ಪ್ರಮಾದಗಳನ್ನ ಮೆಟ್ಟಿ ನಾವು ಒಂದು ಐಕ್ಯತೆಯನ್ನ ಕಾಪಾಡದೆ ಹೋದ್ರೆ ಬಹುಶಃ ಒಂದು ಪ್ರಗತಿಪರ ಎಡ ಮತ್ತು ಪುರೋಗಾಮಿ ಚಳವಳಿಗೆ ಖಂಡಿತವಾಗ್ಲೂ ಕೂಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ವಾಸ್ತವಿಕ ಸತ್ಯವನ್ನ ಅರ್ಥಕೊಂಡೇ ಈ ಚಳವಳಿಯಲ್ಲಿ ಮುಂದುವರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮ್ಮೇಳನ ದುಡಿಯೋ ವರ್ಗದ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ, ಈಗೇನು ಇಡೀ ಭಾರತ ದೇಶಾದ್ಯಂತ 10-11 ಕೇಂದ್ರ ಕಾರ್ಮಿಕ ಸಂಘಟನೆಗಳಿದ್ದಾಗ್ಯೂ ಕೂಡ, ವಿಭಿನ್ನ ಸಂಘಟನೆ, ವಿಭಿನ್ನ ಕಾರ್ಯಸೂಚಿ ಇದ್ರೂ ಕೂಡ, ಆದರೆ ಕಳೆದ 1.5-2 ದಶಮಾನಗಳಲ್ಲಿ ನಮ್ಮ ಹೆಜ್ಜೆಗಳು ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ. ಸೊ ಇದು ಇನ್ನೂ ಆಳಕ್ಕೆ ಹೋಗಿ ಈ ಒಂದು ಐಕ್ಯತೆಯನ್ನ ಕಾಪಾಡ್ಕೊಳ್ಳೋದ್ರ ಮೂಲಕ ಒಂದು ದುಡಿಯುವ ಜನರ ಹಿತ ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಐಕ್ಯ ಚಳವಳಿಗೆ ಮತ್ತಷ್ಟು ಬಲ ತುಂಬಬೇಕು ಅಂತಕ್ಕಂಥ ಆಶಯ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ನಿಂತಿದ್ದೀನಿ. ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಆಲ್ ಇಂಡಿಯಾ ಲೀಡರ್ಸ್ ಇದ್ದಾರೆ, ದೇಶದ ಹಲವಾರು ಸಮಸ್ಯೆಗಳ ಬಗ್ಗೆ ತಮಗೂ ಕೂಡ ಗೊತ್ತಿದೆ, ಮಾತಾಡ್ತಾರೆ, ನಾನು ಚರ್ಚೆ ಮಾಡ್ತೀನಿ. ಆಗ ಒಂದು ಅಂಶ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತು ಜಗತ್ತು ವಿಜ್ಞಾನದ ನಾಗಾಲೋಟದಲ್ಲಿ ಬಹಳ ಬಿರುಸಿನಿಂದ ಇವತ್ತು ಮುನ್ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶವನ್ನು ಆಡಳಿತ ಮಾಡ್ತಾ ಇರ್ತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುನ್ನೋಟ ನೋಡಿದರೆ ಮತ್ತೆ ಹಿನ್ನೋಟಕ್ಕೆ ಸರಿತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಹುನ್ನಾರಗಳು ಈ ಭಾರತೀಯ ಭೂಮಿಯಲ್ಲಿ ಇವತ್ತು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈ ಸಮ್ಮೇಳನ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಒಂದು ಕಡೆ ಇವತ್ತು AI ಏನು ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು, ಹಾಗೆ ಕ್ವಾಂಟಮ್ ಅಂತಕ್ಕಂಥ ಭವಿಷ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮುನ್ನೋಟ ಕೊಡ್ತಕ್ಕಂಥ ಯುಗ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ದ್ವಾಪರ ಯುಗ, ತ್ರೇತಾಯುಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕ್ತಾ ಇದ್ದಾರೆ. ಅದು ಕಳೆದ ವಾರವಷ್ಟೇ ಶ್ರಮಶಕ್ತಿ ನೀತಿಯನ್ನ ಒಂದು ರೂಪಿಸಿ ಬಿಡುಗಡೆ ಮಾಡುವ ಮೂಲಕ ಕರಡು ಪ್ರತಿಯನ್ನ ಅವರು ಸಾಬೀತು ಮಾಡಿದ್ದಾರೆ. ಬಹುಶಃ ತನಗೆ ಗೊತ್ತಿದೆ, 2020 NEP ಜಾರಿ ಮಾಡಿ ಈ ದೇಶದಲ್ಲಿ ಮೌಢ್ಯತೆಯನ್ನು ಬಿತ್ತಿ ಈ ಸಮಾಜವನ್ನ ಒಂದು ಧಾರ್ಮಿಕ ಒಂದು ವಿಷಮತೆಯಲ್ಲಿ ಹಂಚಿ ಹರಿಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಆ ಒಂದು 2020ರಲ್ಲಿ NEP ಜಾರಿಗೆ ತರ್ತಾರೆ.
ಇನ್ನ ನಮ್ಮ ಮಸೂದೆಗಳು, ನಮ್ಮ ಏನ್ ಲೇಬರ್ ಕೋಡ್ಗಳು ಅವೆಲ್ಲವೂ ಕೂಡ ನಮ್ಮ ಲೀಡರ್ಗಳು ಮಾತಾಡ್ತಾರೆ, ಆಲ್ ಇಂಡಿಯಾ ಲೀಡರ್ಸ್. ನಾನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ಒಂದು ಕರಡು ಬಿಡುಗಡೆ ಮಾಡಿರ್ತಕ್ಕಂಥ ಶ್ರಮಶಕ್ತಿ ನೀತಿ ಇದೆಯಲ್ಲ, ಇದು ನಾವು ಮತ್ತೆ ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೀತಿ ಇವತ್ತು ತಂದಿದ್ದಾರೆ ಅಂತಕ್ಕಂಥ ಬಗ್ಗೆ ನಮ್ಗೆ ಬಹಳ ಹೊತ್ತು ಆತಂಕ, ಒಂದು ಭಯ ಹುಟ್ಟತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಇವತ್ತು ಒಂದ್ ಕಡೆ ನಮ್ಮ ಎಲ್ಲಾ ಕಾರ್ಮಿಕ ಕಾಯ್ದೆಗಳನ್ನ ಸಂಪೂರ್ಣವಾಗಿ ಬದಿಗಿಸಿ ಇವತ್ತು ಸಂಹಿತೆಗಳ ಒಂದು ಜಾರಿ ಮಾಡೋ ಮುಖಾಂತರ ನಮ್ಮ ಹಕ್ಕುಗಳನ್ನ ದಮನ ಮಾಡತಕ್ಕಂಥ ಪ್ರಯತ್ನ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮನುಸ್ಮೃತಿ ಪ್ರೇರಿತವಾಗಿರ್ತಕ್ಕಂತಹ ಏನು ನಾರದ ಸ್ಮೃತಿ ಅಂತಕ್ಕಂಥ ಪ್ರಾಚೀನ ಗ್ರಂಥಗಳ ಪ್ರತಿಪಾದನೆ ಮಾಡ್ತಕ್ಕಂತಹ, ಅದೇ ರೀತಿ ಹಲವಾರು ಪುರಾತನ ಗೊಡ್ಡು ಅಂಶಗಳನ್ನ ಬೆರೆಸಿ ಆ ಒಂದು ಪೌರಾಣಿಕ ಗ್ರಂಥಗಳ ಮಾರ್ಗಸೂಚಿಯ ಒಂದು ನೀತಿಗಳು ಜಾರಿಗೆ ಬರಬೇಕು ಅಂತಕ್ಕಂಥ ನೆಲೆಯಲ್ಲಿ ಏನ್ ಇವತ್ತು ಶ್ರಮಶಕ್ತಿ ನೀತಿಯನ್ನ ಇವತ್ತು ಜಾರಿಗೆ ತಂದಿದ್ದಾರೆ, ಇದು ಖಂಡಿತವಾಗ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ದುಡಿಯುವ ವರ್ಗವನ್ನ ದಾಸ್ಯದ ಸಂಕೋಲೆಗೆ ತಳ್ತಕ್ಕಂತಹ, ಗುಲಾಮಗಿರಿಗೆ ತಳ್ತಕ್ಕಂತಹ ಹುನ್ನಾರ ವ್ಯವಸ್ಥಿತವಾಗಿ ಇವತ್ತಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಆ ಶ್ರಮಶಕ್ತಿ ನೀತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಮನುಸ್ಮೃತಿ ಏನ್ ಹೇಳುತ್ತೆ? ಮನುಸ್ಮೃತಿ ಯಾವತ್ತೂ ಕೂಡ ಸಮಾನತೆಯನ್ನ ಬಯಸೋದಿಲ್ಲ. ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದೇ ಮನುಸ್ಮೃತಿಯ ಧ್ಯೇಯ. ಅದೇ ರೀತಿ ನಾರದ ಸ್ಮೃತಿ, ಯಾರಿವತ್ತು ದುಡಿಯೋ ಕಾರ್ಮಿಕ ಇದ್ದಾನೆ ಅವನಿಗೆ ದಂಡನೆ ಕೊಡ್ಲಿಕ್ಕೆ ಒಂದು ಪ್ರಾಶಸ್ತ್ಯ ಮಾಡ್ಕೊಂಡಿರ್ತಕ್ಕಂಥ ಸ್ಮೃತಿ ಅದು. ಅಂತಹ ಸ್ಮೃತಿಗಳನ್ನ ಉಲ್ಲೇಖ ಮಾಡ್ತಾನೆ ಇವತ್ತು ನೀತಿ ಚರ್ಚೆ ನೋಡಿದ್ರೆ ಈ ದೇಶವನ್ನ ಮತ್ತೆ ಸನಾತನ ಇತಿಹಾಸಕ್ಕೆ ಅಥವಾ ಪೌರಾಣಿಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸನ್ನಾಹ ಇವತ್ತು ನಡೀತಾ ಇದೆ. ಇದು ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ದುಡಿಯುವ ವರ್ಗದ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಮತ್ತೆ ದುಡಿಯುವ ವರ್ಗವನ್ನ ಶಾಶ್ವತವಾಗಿ ಇವತ್ತು ಆ ವರ್ಣ ವ್ಯವಸ್ಥೆಯ ಏನು ಸಂಕುಲಗಳಲ್ಲಿ ಬಂಧಿಸಿ ಶೋಷಣೆ ಮಾಡ್ತಕ್ಕಂಥ ಹುನ್ನಾರ ಇವತ್ತು ನಾವು ಗಂಭೀರವಾಗಿ ಪ್ರತಿರೋಧವನ್ನು ಒಡ್ಡುವ ಮುಖಾಂತರ ನಮ್ಮ ಮುಂದೆ ಎದುರಾಗ್ತಾ ಇರ್ತಕ್ಕಂಥ ಸಂಕಷ್ಟದ ಸವಾಲುಗಳು, ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಮತಾಂಧತೆ, ಜಾತೀಯತೆ, ಭಯೋತ್ಪಾದನೆ, ಏನೆಲ್ಲ ಇವತ್ತು ವಿಚಾರಗಳು ಬರ್ತಿದ್ದಾವೆ, ಇದೆಲ್ಲವೂ ಕೂಡ ಎದುರಿಸಿ ನಾವೊಂದು ಸುಂದರವಾಗಿರ್ತಕ್ಕಂಥ ದುಡಿಯುವ ವರ್ಗದ ಕನಸಿನ ಒಂದು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕಾಗಿರ್ತಕ್ಕಂಥ ಕಾಲ ಇದೆ. ಅಂತ ಒಂದು ಜಾಗೃತ ಸ್ಥಿತಿಯಲ್ಲಿ ನಾವು ಬರ್ತಕ್ಕಂಥ ಪ್ರಯತ್ನದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಎಡ ಚಳುವಳಿಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ನೇರ ದಿಕ್ಕಿನಲ್ಲಿ ನೋಡುವ ಮುಖಾಂತರ ಐಕ್ಯತೆಯನ್ನ, ನಮ್ಮ ಸಂಘಟನೆಯ ಇತಿಮಿತಿಗಳು ಇದ್ದೇ ಇರ್ತವೆ, ಅದೆಲ್ಲವೂ ಕೂಡ ಮುಂಚೂಣಿಗೆ ತರದೆ ಐಕ್ಯತೆಯಿಂದ ಹೋರಾಟ ಮಾಡುವ ಮುಖಾಂತರ ಈ ದೇಶಕ್ಕೆ ಕಂಟಕಪ್ರಾಯವಾಗಿರ್ತಕ್ಕಂಥ ಮನುವಾದಿ ಆಡಳಿತವನ್ನ ಧಿಕ್ಕರಿಸಿ ದುಡಿಯುವ ಜನರ ಹಿತವನ್ನ ಬಲಿ ಕೊಟ್ಟು ಕೇವಲ ಕಾರ್ಪೊರೇಟ್ ಹಿತಾಸಕ್ತಿಯನ್ನ ಕಾಪಾಡ್ತಾ ಇರ್ತಕ್ಕಂಥ ಒಂದು ದರಿದ್ರ ಸರ್ಕಾರವನ್ನ ಇವತ್ತು ಕಿತ್ತೊಗೆತಕ್ಕಂಥ ಕೆಲಸ ಮಾಡುವ ಮುಖಾಂತರ ಇವತ್ತು ದುಡಿಯುವ ವರ್ಗದ ಹಿತವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿರ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಈ ನೆಲೆಯಲ್ಲಿ ನಾವು AITUC ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ವರಲಕ್ಷ್ಮಿ ಅಕ್ಕ ಹೇಳಿದಾಗೆ ನಾವು ಕೂಡ ಇವತ್ತು ಒಗ್ಗಟ್ಟಿನ ಪ್ರತಿಪಾದಕರು. AITUC ಕೂಡ ಒಗ್ಗಟ್ಟಿನ ಪ್ರತಿಪಾದನೆಯಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ. ಆ ಒಂದು ಅಭಯವನ್ನು ವ್ಯಕ್ತಪಡಿಸ್ತಾ ಈ ಸಮ್ಮೇಳನ ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಒಂದು ಭವ್ಯ ಸುಂದರವಾಗಿರ್ತಕ್ಕಂಥ ದುಡಿಯುವ ಜನರ ಹಿತ ಕಾಪಾಡ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಾವೆಲ್ಲರೂ ಕೂಡ ಸೇರಿ ಪಡ್ಕೊಳ್ಳೋಣ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ನಾಳೆ ಏನು 2 ದಿನ ಸಮ್ಮೇಳನ ನಡೀತಾ ಇದೆ, ಈ ಸಮ್ಮೇಳನದಲ್ಲಿ ಈ ದೇಶದ ದುಡಿಯುವ ವರ್ಗವನ್ನ ರಕ್ಷಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಚರ್ಚೆ ಮಾಡಿ ಒಂದು ಹೋರಾಟದ ದಿಕ್ಕಿಗೆ ತಾವೆಲ್ಲರೂ ಕೂಡ ಧುಮುಕ್ಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತೀನಿ. ತಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಇನ್ಕ್ಲಾಬ್ ಜಿಂದಾಬಾದ್. ಕಾಮ್ರೇಡ್ ಅಮ್ಜದ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನಮ್ಮ CITU ಅಖಿಲ ಭಾರತ ಕಾರ್ಯದರ್ಶಿಗಳು ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. AITUC CITU ಐಕ್ಯತೆ ಚಿರಾಯುವಾಗಲಿ. ಯಾರದು? ಕಾರ್ಮಿಕರ ಹಕ್ಕುಗಳಿಗಾಗಿ ಮುನ್ನುಗ್ಗೋಣ, ಕಾರ್ಮಿಕರ ಹಕ್ಕುಗಳಿಗಾಗಿ ಒಂದಾಗೋಣ. ನಾಡೇನಕ್ಕೆ